ಕಾಲದಲ್ಲಿ ಒಂದು ಕುಟುಂಬದಲ್ಲಿ 4 ಪ್ರಧಾನವಾದ ಆಶೀರ್ವಾದಗಳಿದೆ. 4 ಪ್ರಧಾನವಾದಂಥ ಆಶೀರ್ವಾದಗಳು. ಅದರಲ್ಲಿ ಮೊದಲನೇ ಆಶೀರ್ವಾದ ಎನ್ನೋದು ದ ಬರ್ತ್ ರೈಟ್, ಜನ್ಮಸಿದ್ಧ ಹಕ್ಕು. ಅದು ಜ್ಯೇಷ್ಠ ಪುತ್ರನಿಗೆ ಸಿಗೋದು. ಅದು ರೂಬೆನ್ಗೆ ಸಿಕ್ತು. ಯಾಕೋಬನ ಮಕ್ಕಳು. ಅದರಲ್ಲಿ ಲೇಯಲಿಂದ ಹುಟ್ಟಿದವನು ರೂಬೆನ್. ರಾಹೇಲನಿಗೆ ಲೇಟಾಗಿ ಮಕ್ಕಳು ಹುಟ್ಟೋದು. ಮೊದಲನೇ ಮಗು ರಾಹೇಲಿಗೆ ಹುಟ್ಟೋದು ಯೋಸೇಫನು. ಆಮೇಲೆ ಹುಟ್ಟೋ ಮಗುವಿನ ಬೆನೋನಿ ಅಂತ ಅವಳ ಹೆಸರಿಟ್ಲು. ಆದರೆ ಮಗುವಿನ ಅಪ್ಪ ಯಾಕೋಬ ಅವನನ್ನು ಬೆನ್ಯಾಮೀನ್ ಅಂತ ಹೆಸರಿಟ್ಟ. ಬೆನ್ಯಾಮೀನ್ ಅನ್ನುವಂಥ ಹೆಸರಿನ ಅರ್ಥ ದ ಸನ್ ಆಫ್ ರೈಟ್ ಹ್ಯಾಂಡ್, ನನ್ನ ಬಲಗೈ ಬಂಟ. ಹಲ್ಲೆಲೂಯಾ, ಆಮೆನ್. ಬೆನ್ಯಾಮೀನ್. 4 ಆಶೀರ್ವಾದಗಳು ಕುಟುಂಬದಲ್ಲಿದೆ. 1 ಜನ್ಮಸಿದ್ಧವಾದಂಥ ಹಕ್ಕು, 2 ರಾಜಸ್ಥಾನದ ಹಕ್ಕು. ಇದನ್ನು ಯಹೂದನಿಗೆ ಸಿಕ್ತು, ಅವನು ಲೇಯಳ ಮಗನು. 3ನೇದು ಪ್ರೀಸ್ಟ್ಲಿ ಪೊಸಿಷನ್, ಯಾಜಕತ್ವದ ಸ್ಥಾನ. ಅದು ಲೇವಿಗೆ ಸಿಕ್ತು, ಲೇವಿ ಲೇಯಳ ಮಗ. 4ನೇದು ಪ್ರಿನ್ಸ್, ರಾಜಕುಮಾರನ ಸ್ಥಾನ. ಅದು ಸಿಮಿಯೋನಿಗೆ ಸಿಕ್ತು, ಸಿಮಿಯೋನು ಲೇಯಳ ಮಗ. 4 ಆ ಪದವಿಗಳು, ಸ್ಥಾನಗಳು ಲೇಯಳ ಮಕ್ಕಳಿಗೆ ಸಿಕ್ತು. ಲೇ ಯಾರು? ರಾಹೇಲಳ ಅಕ್ಕ. ಹಲೋ, ಯಾಕೋಬನಿಗೆ ಎಷ್ಟು ಅಂತಿದ್ದೀರೋ? ಯಾರ್ಯಾರು? ಲೇಯ ಮತ್ತು ರಾಹೇಲ್. ನೆನಪಲ್ಲಿ ಇಟ್ಕೊಳ್ರಿ. ಸ್ತೋತ್ರ. ಅವನು ರಾಹೇಲನಿಗಾಗಿ ಕಷ್ಟ ಬಿದ್ದ 7 ವರ್ಷ. ಆದರೆ ಅಪ್ಪ ಲಾಬಾನನು ಲೇಯಳನ್ನು ಕೊಟ್ಟು ಮದುವೆ ಮಾಡ್ದ. ಇವನು ಕೇಳಿದ್ರೆ, ದೊಡ್ಡವಳು ಇರುವಾಗ ಚಿಕ್ಕವಳನ್ನ ಹೆಂಗ ಮದುವೆ ಮಾಡ್ತಾರೆ, ನಮ್ಮ ಪಾರಂಪರೆಯಲ್ಲಿ ಹಂಗಿಲ್ಲಪ್ಪ ಅಂತ. ಹಾಗಾದ್ರೆ ರಾಹೇಲನು, ಇವನಿಗೆ ಇಷ್ಟ ಇದ್ದದ್ದು ಹುಡುಗಿ ಯಾರು? ರಾಹೇಳು. ಹಾಗಾದರೆ ನೀನು ಇನ್ನೂ ಒಂದು 7 ವರ್ಷ ಕೆಲಸ ಮಾಡು. ಕಷ್ಟ ಬಿದ್ದ, ರಾಹೇಲ್ ಸಿಕ್ಕಿದ್ಲು. ಆಮೇನ್. ರಾಹೇಲಿನಿಂದ ಜನಿಸಿದ್ದು, ಲೇಟಾಗಿ ಜನ್ಮ ತಾಳಿದ್ದು ಯೋಸೇಫನು. ಯೋಸೇಫನ ನಂತರ ಹುಟ್ಟಿದ್ದವನೇ ಬೆನ್ಯಾಮೀನ್. ಈಗ ಅಪ್ಪನ ಮನೆಯ ಎಲ್ಲ ಸ್ಥಾನಗಳು ನಷ್ಟವಾಯಿತು, ಎಲ್ಲ ಅಧಿಕಾರವು ಲೇಯಳ ಮಕ್ಕಳಿಗೋಯ್ತು. ಇವಳು ವೇದನೆಯಿಂದ ಹತ್ತಳು. ಇವಳು ಪ್ರಾರ್ಥನೆ ಮಾಡ್ತಾ ಹೇಳಿದ್ಲು, ನನ್ನ ಮಕ್ಕಳಿಗೇನು ಇಲ್ಲವಲ್ಲ, ನನ್ನ ಮಕ್ಕಳಿಗೆ ಯಾವ ಸ್ಥಾನ ಇಲ್ಲವಲ್ಲ, ಸಾಯಬೇಕಾದರೂ ಈ ತಾಯಿ 10 ಪ್ರಾರ್ಥನೆ ಮಾಡಿ ಹೋದಳು. ದೇವರು ಅವಳಿಗೆ ಹೇಳಿದ್ಲು, ನಿನ್ನ ಹಳ ಅವಶ್ಯಕತೆ ಇಲ್ಲ, ನಿನ್ನ ತಲೆಮಾರನ್ನು ನಾನು ಆಶೀರ್ವಾದ ಮಾಡ್ತೀನಿ. ದೇವರು ನೀತಿವಂತನು, ಅವನ ಕಣ್ಣ ನೀರನ್ನು ದಾಟಿ ಹೋಗೋದಿಲ್ಲ. ಪ್ರತಿಯೊಂದು ಹನಿ ಕಣ್ಣ ನೀರನ್ನು ಬುದ್ದಲೆಯಲ್ಲಿ ಶೇಖರಣೆ ಮಾಡಿ ಅವನು ಅದಕ್ಕೆ ಪ್ರತಿಫಲ ಕೊಡುವ ದೇವರು. ಅವನು ತನ್ನ ಪುಸ್ತಕದಲ್ಲಿ ಅದನ್ನು ಬರೆದಿಡ್ತಾನೆ. ಏ ಸಹೋದರಿ, ಏ ಸಹೋದರ, ನೀನು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯು ಪರಲೋಕದಲ್ಲಿ ರಿಜಿಸ್ಟರ್ ಆಗಿದೆ. ಡೋಂಟ್ ಥಿಂಕ್ ದೇವಾಲಯದಲ್ಲಿ ಆಳೋದು, ಪ್ರಾರ್ಥನೆ ಮಾಡೋದು ಇದೆಲ್ಲ ನಾಚಿಕೆಗೇಡಿತನ ಅಂತ ತಿಳ್ಕೊಂಬೇಡ್ರಿ, ಲಜ್ಜೆ ಅಂತ ತಿಳ್ಕೊಂಬೇಡ್ರಿ. ಹಲ್ಲೆಲೂಯಾ. ಅವಳು ಅಳ್ತಾ ಇದ್ದಾಳೆ, ಪ್ರಾರ್ಥಿಸ್ತಾ ಇದ್ದಾಳೆ. ನನ್ನ ಮಕ್ಕಳಿಗೆ ಏನು ಆಗಲಿಲ್ವಲ್ಲ, ಅವ್ರ ಸೌಭಾಗ್ಯ ನಾನು ಕಾಣಕ್ಕಾಗಲಿಲ್ವಲ್ಲ. ಅಯ್ಯೋ ದೇವರೇ, ನನ್ನ ಮಕ್ಕಳನ್ನ ಕೈ ಬಿಡಬೇಡ. ಅವಳು ತಲೆಮಾರಿಗಾಗಿ ಪ್ರಾರ್ಥನೆ ಮಾಡಿ. ನಿಮಗೊತ್ತಾ ಪ್ರಿಯರೇ, ನಿಮಗೊತ್ತಾ? ಲೆಟ್ ಮೀ ಎಕ್ಸ್ಪ್ಲೈನ್. ನನ್ನ ಚರಿತ್ರೆ ಭಾಗಗಳನ್ನೆಲ್ಲ ಒಂದಷ್ಟು ಜಂಪ್ ಮಾಡಿದೆ. ಸೋ ಬ್ಯೂಟಿಫುಲ್. ದೇವರು ಯಾರಿಗೂ ಸಾಲಗಾರನಲ್ಲ. ಆಮೇಲೆ ನಾನೊಂದೆರಡು ಕೇಸ್ ಸ್ಟಡಿಗಳನ್ನು 2ನೇ ಸರ್ವಿಸಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಒಂದನೇದಾಗಿ ಕೇಸ್ ಸ್ಟಡಿ ನಂಬರ್ 1, ಮೋಶೆ. ಆಮೇಲೆ ಮೋಶೆ
ನನ್ನ ದೇವರ ವಾಕ್ಯದ ಅಡಿಪಾಯದಲ್ಲಿ ನಾನು ತೋರಿಸ್ತೀನಿ. ದ ಫಸ್ಟ್ ಲೀಡರ್ ಆಫ್ ದ ಇಸ್ರಾಯೇಲರಲ್ಲಿ ಪ್ರಥಮ ನಾಯಕನು ಮೋಸೆಸ್. ಆಮೇಲೆ ಮೋಸೆ ಅಂತ ನಾಯಕನು ಮತ್ತೊಬ್ಬ ಇರಲಿಲ್ಲ. ಬ್ಯೂಟಿಫುಲ್, ಒಳ್ಳೆಯ ಸಾತ್ವಿಕನು, ಎಲ್ಲದರಲ್ಲೂ ಪರಿಣಿತನಾಗಿದ್ದವನು. ವಿದ್ಯಾಭ್ಯಾಸದಲ್ಲಿ, ಯುದ್ಧ ವಿದ್ಯೆಯಲ್ಲಿ ಎಲ್ಲದರಲ್ಲೂ ಪರಿಣಿತನಾಗಿದ್ದ. ದೇವರು ಅವನ ಮೂಲಕ ಮಹತ್ ಕಾರ್ಯಗಳನ್ನು ಮಾಡಿದರು. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡಿದರು. ಆದರೆ ಮೋಶೆಯ ನಂತರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ರಿ, ಮೋಶೆಯ ನಂತರ ಯಾರು ನಾಯಕರಾಗಬೇಕು ಎಂಬುದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಒಂದು ಕಡೆ ಕೋರಹ ಕಚ್ಚಾಡ್ತಾ ಇದ್ದಾರೆ. ಕೋರಹ, ಅಭಿರಾಮನು, ದಾತಾನು ಇವರೆಲ್ಲ ಲೀಡರ್ಶಿಪ್ನಲ್ಲಿ ಇದ್ದವ್ರೆ. ಆಗಲೇ ಅವರು ಮೋಶೆಗೆ ವಿರುದ್ಧವಾಗಿ ಮಾತಾಡಿದವರು. ದಾತಾನು, ಅಭಿರಾಮನು, ಕೋರಹ, ಇವರೆಲ್ಲ ಏನು ನೀನೊಬ್ಬನೇ ನಾಯಕನ, ನಾವೆಲ್ಲ ನಾಯಕರಲ್ವಾ? ಕೆಲವೊಮ್ಮೆ ಅಹಂಕಾರ ಬಂದಾಗ ಹಿಂಗೆಲ್ಲ ಡೈಲಾಗ್ ಹೊಡಿಯೋದು. ಮೋಶೆ ಹೇಳಿದನು, ಆಗಲಿ ಬಿಡು, ದೇವರು ತೋರಿಸ್ಲಿ ಯಾರು ಲೀಡ್ರು, ಯಾರನ್ನ ಕರೆದಿರೋದು, ಯಾರ ಮೇಲೆ ಅಭಿಷೇಕ ಇದೆ, ಯಾರ ಮೇಲೆ ಅಭಿಷೇಕ ಇಲ್ಲ ಅಂತ ದೇವ್ರು ತೀರಿಸ್ಲಿ. ಸ್ತೋತ್ರ. ಮೋಶೆ ಕಡೆ ಇರೋರೆಲ್ಲ ಇದು ಕಡೆ ಬನ್ನಿರಿ, ಕೋರಹ, ದಾತಾನ್, ಅಭಿರಾಮನ್ ಕಡೆ ಇರೋರೆಲ್ಲ ಹತ್ತು ಕಡೆ ಹೋಗ್ರಿ. ಸ್ತೋತ್ರ. ಆಮೇಲೆ ಅವರು 3 ಲೀಡ್ರುಗಳು ಒಂದು ಕಡೆ. ನೋಡ್ತಾ ನೋಡ್ತಾ ಕೋರಹನ ಪುತ್ರರು, ಅವರ ತಲೆಮಾರು ಅಪ್ಪನ ಜೊತೆ ನಿಲ್ಲಿಲ್ಲ, ಮೋಶೆ ಸಂಗಡ ಬಂದು ನಿಂತ್ಕೊಂಡ್ರು. ಸ್ತೋತ್ರ. ಆಮೇಲೆ ಭೂಮಿ ಬಾಯಿ ತೆರೆಯಿತು. ಕೋರಹನು, ದಾತಾನು, ಅಭಿರಾಮನು ವಿರೋಧವಾಗಿ ಯಾರೆಲ್ಲ ಎದ್ರು ಅವರೆಲ್ಲರನ್ನ ಭೂಮಿ ಬಾಯಿ ತೆರೆದು ನುಂಗ್ಬಿಡ್ತು. ಕೋರಹ ಪುತ್ರರು ಅಲ್ಲಿಂದ ಹೊರಗಡೆ ಬಂದರು. ಅವ್ರು ದೇವರ ಪಕ್ಷ ನಿಂತ್ಕೊಂಡಿದ್ರಿಂದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲ ವ್ಯಕ್ತಿಗಳು, ನಾನು ಚೆನ್ನಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಕೆಲವರು ಇವರು ಹೇಳಿದಂಥ ಹೇಳಿಕೆ ಮಾತು ಕಟ್ಕೊಂಡು ಇವರು ಹಿಂದೆ ಓಡೋಗ್ಬಿಡ್ತವೆ. ಸಭೆನ ತೊರೀತವೆ, ಪಾಸ್ಟ್ರನ್ನ ತೊರೀತವೆ, ದೇವ್ರನ್ನ ತೊರೀತಾರೆ. ಆಮೇಲೆ ಅವ್ರನ್ನೂ ದೇವ್ರು ನುಂಗ್ತಾನೆ, ನಿನ್ನನ್ನು ದೇವ್ರು ನುಂಗ್ತಾನೆ. ಕೋರಹ ಪುತ್ರರು ಅಂದರೆ ಕೋರಹ ಅಪ್ಪ ಅಲ್ಲಿ ನಿಲ್ಲುವಾಗ ಮಕ್ಕಳು ಹೇಳಿದ್ರು, ನಾವು ಈ ಅನೀತಿಗೆ ನಿಲ್ಲಲ್ಲ, ನಾವು ದೇವರ ಪಕ್ಷ ನಿಲ್ತೀವಿ, ನಾವು ಸಭೆ ಪಕ್ಷ ನಿಲ್ತೀವಿ, ನಾವು ಪಾಸ್ಟರ್ ಪಕ್ಷ ನಿಲ್ತೀವಿ, ನಾವು ಮೋಶೆ ಪಕ್ಷ ನಿಲ್ತೀವಿ. ಆ ಕೋರಹ ಪುತ್ರರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆಮೇಲೆ ನಿಮಗೆ ಇದೆಲ್ಲ ಕೇಳುವಾಗ ಒಂದು ಸಂತೋಷ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಲಿಸನ್ ಟು ಮೀ. ನೆಕ್ಸ್ಟ್ ಯಾರು ಇಸ್ರಾಯೇಲ್ನ ನಾಯಕತ್ವ ವಹಿಸ್ಕೊಳ್ಳೋರು? ಕಾಲೇಬ್ ಇದ್ದಾನೆ, ಯೋಶುವ ಇದ್ದಾನೆ, ಆರೋನನಿದ್ದಾನೆ, ಹೂರ್ನಿದ್ದಾನೆ, ಅನೇಕರಿದ್ದಾರೆ. ಹೂ ವಿಲ್ ಬಿ ದ ಲೀಡರ್? ಮೋಶೆ ನಂತರ. ಆಗ ಪರಲೋಕದಿಂದ ಒಂದು ಶಬ್ದ ಮೊಳಗುತ್ತೆ. ಆಮೇಲೆ ನೋಡ್ರಿ, ಮೋಶೆ ಲೇವಿ ಕುಲದವನು. ಮೋಶೆ ಲೇವಿ ಕುಲದವನು. ಆಮೇಲೆ ಪರಲೋಕದಿಂದ ದೇವರು ಆಲೋಚನೆ ಕೊಡ್ತಾ ಇದ್ದಾನೆ. ಲೇಯಳ ಮರಿಮಗ ಲೇವಿ, ಲೇವಿ ಕುಲದವನು. ಮೋಶೆ ಆ ಕುಲಕ್ಕೆ ಸೇರ್ಪಟ್ಟವನು. ಮೋಶೆ ನಂತರ ಹೂ ವಿಲ್ ಬಿ ದ ಲೀಡರ್ ಆಫ್ ಇಸ್ರಾಯೇಲ್ ಎಂಬ ಈ ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾರೆ. ನೂನನ ಮಗನಾದ ಯೋಶುವನನ್ನ ಆರಿಸ್ಕೋ. ನೂನನ ಮಗನಾದ ಯೋಶುವನನ್ನ ಆರಿಸ್ಕೋ. ಇವನು ಯಾವ ಕುಲದವನು? ಇವನು ಯಾವ ಕುಲದವನು? ಇವನು ಎಫ್ರೈಮ್ ಕುಲದವನು. ಎಫ್ರೈಮ್ ಕುಲದವನು ಅಂದರೆ ಇವನು ಯೋಸೇಫನ ಮೊಮ್ಮಗ. ಯೋಸೇಫನ ಎಲ್ಲಿಂದ ಬಂದ? ಎಲ್ಲಿಂದ? ರಾಹೇಲಳಿಂದ ಬಂದನು. ಆ ಮನೆತನದಿಂದ ಬಂದಂಥ ಯೋಶುವನನ್ನ ದೇವರು ಮುಂದಿನ ಲೀಡರ್ ಮಾಡಿದನು. ವಾಗ್ದಾನದ ದೇಶವನ್ನ, ಹಾಲು ಜೇನು ಹರಿಯುವ ದೇಶಕ್ಕೆ
ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗೋದಿಕ್ಕೆ ಮೋಶೆಗೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೊಟ್ಟಿದ್ದು ಯೋಶುವನಿಗೆ. ಯೋಶುವನಿಗೆ ದೇವರು ಹೇಳಿದನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡನೇ ಇರ್ತೇನೆ. ನೀನು ಹೋಗುವ ಎಲ್ಲ ಸ್ಥಳಗಳಲ್ಲೂ ನಿನ್ನ ಜೀವಮಾನವೆಲ್ಲ ಹಲ್ಲೆಲೂಯಾ ಒಬ್ಬ ಮನುಷ್ಯನು ನಿನಗೆ ಎದುರಾಗಿ ನಿಲ್ಲದಂತೆ ನಾನು ನೋಡ್ಕೊಳ್ತೀನಿ. ಏನ್ ಕಾರಣ? ನಿನ್ನಮ್ಮ ಅಲ್ಲಲುಯ್ಯ, ನಿನ್ನ ತಾಯಿ ಅಜ್ಜಿ ರಾಹೇಳಲು ಅವಳು ಅತ್ತಂತ ಕಣ್ಣುನೀರು, ಅವಳು ಮಾಡಿದ ಪ್ರಾರ್ಥನೆ ನನ್ನ ಬುದ್ಧಲಿಯಲ್ಲಿ ಶೇಖರಣೆ ಆಗಿದೆ, ನನ್ನ ಪುಸ್ತಕದಲ್ಲಿ ಎಂಟ್ರಿ ಆಗಿದೆ. ತಲೆಮಾರಿನ ದೇವರು ಹೆಂಗ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯೋಶುವ ನನ್ನ ದೇವರ ಲೀಡರ್ ಮಾಡ್ತಾರೆ. ಆಮೇಲೆ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 22ನೇ ವಾಕ್ಯ. ಆಮೇಲೆ ದೇವರು ರಾಹೇಳನ್ನು ನೆನೆಸ್ಕೊಂಡು ಆಕೆ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಇದಲ್ಲದೆ ಆಕೆಯ ಯೆಹೋವನು ಇನ್ನೊಂದು ಗಂಡು ಮಗನನ್ನು ದಯಪಾಲಿಸಬೇಕೆಂದು ಅದಕ್ಕೆ ಯೋಸೆಫನೆಂದು ಹೆಸರಿಟ್ಟಳು. ಹಾಗಾದರೆ ಯೋಸೆಫನ ಮಕ್ಕಳ ಹೆಸರೇನು? ಎಫ್ರಾಯಿಮ್ ಮತ್ತು ಮನಸ್ಸೆ. ಯೋಶುವ ಯಾವ ಕುಲದವನು? ಎಫ್ರಾಯಿಮ್ ಕುಲದವನು. ಇವನ ಮುತ್ತಜ್ಜಿ ಯಾರು? ರಾಹೇಳಲು. ಅವಳೇನು ಮಾಡಿದ್ಲು? ತಲೆಮಾರಿಗಾಗಿ ಒಂದು ಸ್ಥಾನ ಇಲ್ಲ, ಒಂದು ಪದವಿ ಇಲ್ಲ, ನನ್ನ ಮಕ್ಕಳು ಅಂತ ಅತ್ಲಲ್ಲ, ಅವಳಿಗೆ ದೇವರು ವಾಗ್ದಾನ ಮಾಡಿದ ಇಲ್ಲಿ ನೆರವೇರ್ತಾ ಇದೆ. ಕಮಾನ್, ನಾನು ಅಲ್ಲಿ ಕುತ್ಕೊಂಡು ನೀವೇನಾದ್ರೂ ಈ ಮಾತು ಹೇಳಿದ್ರೆ ಎದ್ದು ನಿಂತು ಜಿಗಿದು ಸ್ತೋತ್ರ ಹೇಳ್ತಾ ಇದೆ. Why God called him for the leadership? Some people are thinking it is my ability. No. ಲೀಡರ್ಶಿಪ್ನಲ್ಲಿ ದೇವರು ಕೆಲವರನ್ನು ಆಯ್ಕೆ ಮಾಡೋದಕ್ಕೆ ಅದರ ಹಿಂದೆಗಡೆ ಯಾರ್ದೋ ಕಣ್ಣುನೀರು ಬಿದ್ದಿದೆ. ಯಾರೋ ನಿನಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಯೋಶುವನಿಗೆ ಅದು ಗೊತ್ತಿಲ್ಲ, ನೂನನ ಮಗನಾದಂಥ ಯೋಶುವನಿಗೆ ಅದು ಗೊತ್ತಿಲ್ಲ. ಆದರೆ ಅದರ ಹಿಂದೆಗಡೆ ರಾಹೇಲ್ ಎಂಬ ತಾಯಿ ಕಣ್ಣುನೀರು ಹಾಕಿ ಪ್ರಾರ್ಥನೆ ಮಾಡಿದ್ರ ಫಲ. ಅದು ಅವಳು ಪ್ರಾರ್ಥನೆ ಮಾಡಿದ್ದೆಲ್ಲ ಗೊತ್ತಾ? ದಾರಿ ಮಗ್ಲಲ್ಲಿ ಅಲ್ಲಿ ದೇವರು ವಾಗ್ದಾನ ಮಾಡ್ತಾ ಇರೋದು. ಯೋಶುವನು ದ ಸೆಕೆಂಡ್ ಲೀಡರ್ ಆಫ್ ಇಸ್ರಾಯೇಲ್. ಹೆಚ್ಚು ಕಡಿಮೆ 40 ಲಕ್ಷ ಜನರನ್ನ ವಾಗ್ದಾನದ ದೇಶದ ಕಡೆಗೆ ಕರೆದುಕೊಂಡು ಹೋಗುವಂಥ ಸಾಮರ್ಥ್ಯವುಳ್ಳ ಒಬ್ಬ ನಾಯಕನಾಗಿ ಆರಿಸ್ಕೊಳ್ಳೋದರ ಹಿಂದೆ ಒಂದು ತಾಯಿಯ ಕಣ್ಣುನೀರು, ಪ್ರಾರ್ಥನೆ ಇದ್ದಿದ್ದರಿಂದ ಆ ತಲೆಮಾರನ್ನ ದೇವರು ವಾಗ್ದಾನ ಮಾಡಿದ ಹಾಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವ ತಾಯಿದಿರಿದ್ದೀರಾ? ಪ್ರಾರ್ಥನೆ ಮಾಡುವ ತಂದೆದಿರಿದ್ದೀರಾ? ನೀವುಗಳು ಸ್ತೋತ್ರ ಹೇಳಲಿಲ್ಲ ಆದರೂ ಇವತ್ತಿಂದ ಹೇಳ್ರಿ. ಜನಿಸುವ ತಲೆಮಾರಿಗೋಸ್ಕರ ಮಾತ್ರವಲ್ಲ, ಜನಿಸಲಿಕ್ಕಿರುವ ತಲೆಮಾರಿಗೋಸ್ಕರವೂ ನೀವು ಪ್ರಾರ್ಥನೆ ಮಾಡಬೇಕು. ಆಮೆನ್, ಆಮೆನ್, ಆಮೆನ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಈಗ ನೋಡ್ರಿ, ಇವಳು ಸಾಯೋ ಟೈಮಲ್ಲಿ ಅಳ್ತಾ ಪ್ರಾರ್ಥನೆ ಮಾಡಿದ್ದೇನು ಗೊತ್ತಾ? ನಂಬರ್ 1, ಬರ್ತ್ ರೈಟ್ ಇಲ್ಲ. ಅದು ಯಾರಿಗೋಯ್ತು? ರೂಬನ್ಗೋಯ್ತು. ರೂಬನ್ ತಾಯಿ ಯಾರು? ಲೇಯಳು. ರಾಹೇಳಲಿಗೆ ಮಕ್ಕಳಿಗೆ ಬರ್ತ್ ರೈಟ್ ಇಲ್ಲ. ಆದರೆ ವರ್ಷಗಳು ಉರುಳಿದ ಮೇಲೆ ಏನು ಸಂಭವಿಸೋದು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿಟ್ಕೊಳ್ರಿ. ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ, ಫಸ್ಟ್ ಕ್ರಾನಿಕಲ್ಸ್ 5ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಭಾಳ ಇಂಪಾರ್ಟೆಂಟು. ರೂಬೆನ್ನು ಜ್ಯೇಷ್ಠ ಚೊಚ್ಚಲತನದ ಮಗನ ಆ ಅವಕಾಶವನ್ನು ಹೆಂಗೆ ಕಳ್ಕೊಂಡ ಅಂತ. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನು ಚೊಚ್ಚಲನಾಗಿದ್ದರೂ ಅವನು ತನ್ನ ತಂದೆಯ ಆಸ್ತಿಯನ್ನು ಒಲೆ ಮಾಡಿದ್ದರಿಂದ
ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತು. ಯಾರ ಕುಲಕ್ಕೆ ಕೊಡಲ್ಪಟ್ಟಿತ್ತು? ಓ ಕಮಾನ್ ಸಂಬಡಿ. ನ್ಯಾಯಬದ್ಧವಾಗಿ, ಹಲೋ, ನ್ಯಾಯಬದ್ಧವಾಗಿ ಯಾರಿಗೆ ಬರಬೇಕು? ರೂಬೇನ್ ಕುಲದವರಿಗೆ. ಆದರೆ ಅಲ್ಲೊಂದು ಟ್ವಿಸ್ಟ್ ದೇವರು ಹೊಡೆದನು. ಯೋಗ್ಯತೆ ಇರೋನನ್ನು ಪಕ್ಕಕ್ಕೆ ಸರಿಸಿ ಯೋಗ್ಯತೆ ಇಲ್ಲದೆ ಇರುವಂತ ಪ್ರಾರ್ಥನೆ ಮಾಡಿದಂಥ ತಾಯಿಯ ಕಣ್ಣು ನೀರನ್ನ ಕೇಳಿ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ರೂಬೆನ್ ಚೊಚ್ಚಲತನದ ಹಕ್ಕುಳ್ಳವನು. ಅವನ ತಂದೆ ಹಾಸಿಗೆಯನ್ನು ಹೋಳೆ ಮಾಡಿದ್ರಿಂದ ಅವನಿಂದ ತೆಗೆದು ಯೋಸೇಫನ ಕುಲದವರಿಗೆ. ಈಗ ಚೊಚ್ಚಲ ಹಕ್ಕುತನ ಯಾರಿಗೆ ಬಂತು? ಯೋಸೇಫನಿಗೆ. ಆಮೇಲೆ ಒಂದು ತಾಯಿ ದಾರಿಯ ಮಕ್ಕಳಲ್ಲಿ ತನ್ನ ಮಕ್ಕಳಿಗಾಗಿ ಚೊಚ್ಚಲತನದ ಹಕ್ಕಿಗಾಗಿ ಹಕ್ಕು ಸಿಗಲಿಲ್ಲ ಎಂದು ಕೊರಗಿ ಹತ್ತು ಗೋಳಾಡಿ ಘೋರವಾದಂಥ ರೋದನೆಯೊಂದಿಗೆ ಅಳ್ತಾ ಪ್ರಾರ್ಥನೆ ಮಾಡಿದ. ರಾಹೇಳಲೇ, ಅಲ್ಲಲ್ಲಿಯ ನೀನು ಸತ್ತು ಮಣ್ಣಾದರೂ ನಿನ್ನ ಪ್ರಾರ್ಥನೆ ಪರಲೋಕದಲ್ಲಿ ಅದು ಬರೆಯಲ್ಪಟ್ಟಿರೋದ್ರಿಂದ ಪರಲೋಕದ ದೇವರು ನಿನಗೆ ವಾಗ್ದಾನ ಮಾಡಿರುವ ಪ್ರಕಾರ ಯೋಸೇಫನ ಕುಲಕ್ಕೆ ಅಪ್ಪ ಆಸ್ತಿ ಕೊಡಲಿಲ್ಲ, ನನ್ನ ಮಗನಿಗೆ ಸಿಗಬೇಕಾದ ಆಸ್ತಿ ಸಿಗಲಿಲ್ಲ, ಮೋಸ ಮಾಡಿಬಿಟ್ರು ಅಂತ ಹೇಳಬೇಡ. ನೀನು ಮೋಸಕ್ಕೊಳಗಾಗಿದ್ದರೆ ದೇವರ ಪಾದದಲ್ಲಿ ಕಣ್ಣೀರಿಡು, ಪ್ರಾರ್ಥನೆ ಮಾಡು. ದೇವರು ಅನೀತಿಗೆ ಜೊತೆ ನಿಲ್ಲಲ್ಲ, ಅನ್ಯಾಯಕ್ಕೆ ಜೊತೆ ನಿಲ್ಲಲ್ಲ. ದೇವರು ನಂಬಿಗಸ್ತನು. ನಿನ್ನ ಕಣ್ಣು ನೀರನ್ನ, ಒಂದೊಂದು ಹನಿ ಕಣ್ಣು ನೀರನ್ನು ಬುದ್ದಲೆಯಲ್ಲಿ ಶೇಖರಣೆ ಮಾಡಿ ಅವನು ತನ್ನ ಪುಸ್ತಕದಲ್ಲಿ ಬರೆದಿಡ್ತಾನೆ. ಅಲ್ಲೆಲ್ಲಿ ಇಂಥ ದಿನ ನನ್ನ ಮಗಳು ಈ ವಿಷಯದಲ್ಲಿ ಭಾರಪಟ್ಟಿದ್ಲು, ಅವಳಿಗೆ ನಾನು ಹೇಳಿದೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ರಾಹೇಳಲೇ, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೀನಿ, ನಿನ್ನ ಕಣ್ಣು ನೀರು ನಾನು ಕಂಡಿದ್ದೇನೆ. ಇನ್ನೂ ನೀನು ಅಳಬೇಕಾಗಿಲ್ಲ, ಇನ್ನೂ ನೀನು ದುಃಖ ಪಡಬೇಕಾಗಿಲ್ಲ. ನಿನ್ನ ಸಂತತಿಯನ್ನು ನಾನು ವಾಪಸ್ ಕರ್ಕೊಂಬರ್ತೀನಿ, ಸ್ವಂತ ದೇಶದಲ್ಲಿ ನಾನು ವಾಪಸ್ ಕರ್ಕೊಂಬರ್ತೀನಿ. ನಿನ್ನ ಸಂತತಿಯನ್ನು ವೈರಿಗಳಿಂದ ಬಿಡಿಸ್ತೀನಿ. ಯೋಸೇಫನ ಕುಲಕ್ಕೆ ಫಸ್ಟ್ ಬರ್ತ್ ರೈಟ್ ಸಿಕ್ತು. ನಂಬರ್ ಟು 1 ಸಮುವೇಲನ ಪುಸ್ತಕ 9ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಬೆನ್ಯಾಮಿನ್ ಕುಲದಲ್ಲಿ ಕೀಷನೆಂಬ ಒಬ್ಬ ಐಶ್ವರ್ಯವಂತನಿದ್ದನು. ಇವನು ಚೆರೋರನ ಮಗನು, ಬೆರೋತರನ ಮೊಮ್ಮಗನು, ಅಫೀಹನ ಮರಿಮಗನು ಆದ ಅಬಿಹೇಲನ ಮಗನು. ನೋಡ್ರಿ, ಗಮನಿಸ್ರಿ ಪ್ರಿಯರೇ, ರಾಜಸ್ಥಾನವನ್ನ, ಕಿಂಗ್ಲಿ ಪೊಸಿಷನ್ ಯಾರಿಗೋಸ್ಕರ ಮೀಸಲಾಗಿದ್ದದು? ಯಹೂದ ಕುಲಕ್ಕೋಸ್ಕರ. ಹಲೋ, ಯಹೂದ ಕುಲಕ್ಕೋಸ್ಕರ. ಆದರೆ ಇಸ್ರಾಯೇಲರ ಮೊದಲನೇ ಅರಸನು ಯಾರು? ಸೌಲನು. ಅವನ ಅಪ್ಪನ ಹೆಸರೇನು? ಕೀಷನು ಐಶ್ವರ್ಯವಂತನು. ಸ್ತೋತ್ರ. ಅಪ್ಪನ ಮನೆಯ ಕತ್ತೆ ಮೇಯಿಸ್ಕೊಂಡು ಒಂದು ದಿನ ಕಾಣೆ ಆಯಿತು, ಒಂದು ಕತ್ತೆ. ಅದನ್ನು ಹುಡುಕೊಂಡು ಹೋದಾಗ ಸೌಲನನ್ನ ಅರಸನಾಗಿ ಮಾಡೋದಕ್ಕೆ ದೇವರ ಪದ್ಧತಿ ಹಾಕಿ ಜನರ ಆಯ್ಕೆ ಸೌಲನ್ ಬೇಕು ಅಂತ ಆಯ್ಕೆ ಮಾಡ್ತಾರೆ. ಇವನು ಯಾವ ಕುಲದವನು ಗೊತ್ತಾ? ಬೆನ್ಯಾಮಿನ್ ಕುಲದವನು. ಯಾವ ಕುಲದವನು? ತಾಯಿ ಪ್ರಾರ್ಥನೆ ಮಾಡಿದ್ದು ಯಾರಿಗೆ? ಜನ್ಮ ಕೊಟ್ಟಿದ್ದು ಯಾರಿಗೆ? ಅದೇ ಬೆನೋನಿ. ಅದನ್ನೇ ಅಪ್ಪ ಬೆನ್ಯಾಮಿನ್ ಅಂತ ಹೆಸರು ಬದಲಾಯಿಸ್ನಲ್ಲ ಈ ಕುಲಕ್ಕೆ. ಹಲೋ, ದ ಫಸ್ಟ್ ಕಿಂಗ್, ಮೊದಲನೇ ಅರಸನು ರಾಹೇಳನ ಪ್ರಾರ್ಥನೆಗೆ ಉತ್ತರ.
ತಾಯಿದಿರಿಗೆ ಎಷ್ಟು ಸಂತೋಷ ಇದೆಯೋ ಗೊತ್ತಿಲ್ಲ. ನಾನು ಇವತ್ತು ಹೇಳ್ತೀನಿ, ತಂದೆದಿರೇ, ತಾಯಿದಿರೇ, ಹಿರಿಯರೇ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮೊಮ್ಮಕ್ಕಳಿಗಾಗಿ, ಹುಟ್ಟಕ್ಕೋಗೋ ಮಗುವಿಗಾಗಿ ಪ್ರಾರ್ಥನೆ ಮಾಡುವ ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗೋದಿಲ್ಲ. ವಿ ಮಸ್ಟ್ ಪ್ರೇ ಫಾರ್ ನೆಕ್ಸ್ಟ್ ಜನರೇಷನ್. ನಾವೇನಾದರೂ, ನಾನು ಅಡ್ವಾನ್ಸ್ ಆಗಿ ಈಗಲೇ ಪ್ರಾರ್ಥನೆ ಮಾಡಿದ್ದೀನಿ, ನನ್ನ ಮಕ್ಕಳು ಸೋತ್ರ ಅವರ ಶುಭ ಕಾರ್ಯಗಳನ್ನು ನಾನು ನೋಡಿ ಸಂತೋಷ ಪಡ್ತೀನಿ ಅಂತ. ನೀವು ಸೋತ್ರ ಹೇಳಲ್ಲ ಅಂತ ನನಗೆ ಗೊತ್ತಿತ್ತು. ಯಾಕಂದರೆ ಅತಿ ಆಸೆ ಪಾಸ್ಟ್ರಿಗೆ ಅಂತ. 120 ವರ್ಷವರೆಗೆ ನಾನೇನು ಮಾಡಲಿ ಇಲ್ಲಿ? ನೋಡ್ಬೇಕು ತಾನೆ. ನನ್ನ ಮಗನ ಮದುವೆ ಆಗಿ, ಅವನ ಮಕ್ಕಳಾಗಿ, ಅವ್ರ ಮಕ್ಕಳ ಮದುವೆ ಆಗಿ, ಅವ್ರಿಗೆ ಮಕ್ಕಳಾಗಿ ನೋಡೋವರೆಗೂ ಅಷ್ಟಕ್ಕೆ ಹೆಚ್ಚು ಕಡಿಮೆ 120 ಬರುತ್ತಲ್ಲ. ನಿರೀಕ್ಷೆ ಇರಲಿ ರೀ. ಅಯ್ಯೋ ದೇವ್ರೆ, ಕೆಲವ್ರು ಕೂತಿರೋದು ನೋಡಿದ್ರೆ ಊರು ಕಾಡು ಬಾ ಅಂತ ಇದೆ. ಈಗಲೇ ಈ 120 ಏನು ಯೋಚನೆ ಮಾಡೋದು ಬಿಡಿ ಪಾಸ್ಟ್ರೆ. ಆಮೇಲೆ ನಿಮಗೆ ಹಂಗೇ ಇರಲಿ, ನನಗದು ಬೇಡ. ಅಡ್ವಾನ್ಸಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ತಲೆಮಾರುಗಳು ನಾವು ದೇವರನ್ನ ಸೇವಿಸ್ತೇವೆ. ಆಮೇಲೆ ಒಂದು ತಾಯಿಯ ಕಣ್ಣೀರು ಪ್ರಾರ್ಥನೆ ನೋಡ್ರಿ. ಆ್ಯಕ್ಚುಲಿ ಇಸ್ರಾಯೇಲ್ ಇದರಲ್ಲಿ ಲೇಯಳ ಕುಟುಂಬದಿಂದ ಹೆಚ್ಚು ಕಡಿಮೆ ಚರಿತ್ರೆ ಹೇಳುತ್ತೆ 27ಕ್ಕಿಂತ ಅಧಿಕ ಅರಸರುಗಳು ಎದ್ದು ಬಂದಿದ್ದಾರೆ. ಆದರೆ ರಾಹೇಲಳ ಕುಟುಂಬದಿಂದ ದೇವರು ಒಬ್ಬನನ್ನೇ ಎಬ್ಬಿಸಿತು. ಆಮೇಲೆ 1ನೇ ಅರಸನನ್ನು ದೇವರು ಎಬ್ಬಿಸಿದ್ದೇ ರಾಹೇಲಳ ಕುಟುಂಬದಿಂದ. ಪ್ರಾಮಿಸ್, ದೇವರು ಹೇಳಿದ ಮಾತು ನೆರವೇರೋದಕ್ಕೆ ಗುರುತು ನಾನು ಹೇಳ್ತಾ ಇದ್ದೇನೆ. ದೇವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ದಾವೀದನ ಕಾಲದ ನಂತರ ಸೊಲೊಮನ ಆಳ್ವಿಕೆ ಕಾಲ. ಸೊಲೊಮನ ಕಾಲದಲ್ಲಿ ಈ ಯೆರುಬಾಮನು ಎಂಬ ಒಬ್ಬ ದಾಸನು, ಸೇವಕನಿದ್ದ. ಸೊಲೊಮನ ಸೇವಕನವನು. ಒಂದು ದಿನ, ನಿಮಗೆ ಚರಿತ್ರೆ ಬೇಕಾದರೆ ನಿಮಗೆ ಮೆಸೇಜ್ ಇದು ಕೊಡ್ತೀನಿ. ಫಸ್ಟ್ ಕಿಂಗ್ಸ್, ಒಂದು ಅರಸರುಗಳ ಪುಸ್ತಕ ಫಸ್ಟ್ ಕಿಂಗ್ಸ್ ಮನೆಗೆ ಹೋಗಿ ಓದ್ಕೊಳ್ರಿ. 11ನೇ ಅಧ್ಯಾಯ. ನಾನು ಶಾರ್ಟಾಗಿ ಹೇಳ್ತೀನಿ. 29ನೇ ವಾಕ್ಯದಿಂದ 39ನೇ ವಾಕ್ಯದವರೆಗೂ. ಅಲ್ಲಿ ನೋಡ್ರಿ, ದಾವೀದನ ನಂತರ ಯಾರು ಅರಸನಾಗಿದ್ದು? ಸೊಲೊಮನ ಸೇವಕನಾಗಿದ್ದನು ಯೆರುಬಾಮನು. ಸೇವಕನ ರಾಜನಾಗಕ್ಕಾಗುತ್ತಾ? ನಾನು ಹೇಳಿದೆ, ನಿಮ್ಮ ತಲೆಮಾರಿಗಳು ಪಾಸ್ಟರ್ ಆಗೋದಕ್ಕೂ ಆಗುತ್ತೆ, ಪ್ರವಾದಿ ಆಗೋದಕ್ಕೂ ಆಗುತ್ತೆ, ಸಾಧ್ಯ ಉಂಟು. ನೀನು ದೇವ್ರ ಸೇವೆ ಮಾಡಿದ್ರೆ ನಿನ್ನ ತಲೆಮಾರು ದೇವರ ಸೇವಕರಾಗಿರ್ತಾರೆ, ಅಭಿಷಕ್ತರಾಗಿರ್ತಾರೆ. ಈಗ ಈ ಯೆರುಬಾಮನು ಹೋಗ್ತಾ ಇರೋ ಸಂದರ್ಭದಲ್ಲಿ ದಾರಿಯಲ್ಲಿ ಅಹಿಯ ಎಂಬ ಪ್ರವಾದಿ ಭೇಟಿ ಮಾಡ್ತಾನೆ. ಪ್ರವಾದಿ ಒಳ್ಳೆ ಹೊಸ ಬಟ್ಟೆ ಹಾಕೊಂಡು ಬರ್ತಾ ಇರ್ತಾನೆ. ಯೆರುಬಾಮನು ನೋಡಿದ ನಿಲ್ಲಿಸ್ಬಿಟ್ಟು ಅವನಿಗೊಂದು ಆಲೋಚನೆ ಹೇಳ್ತಾನೆ. ಹೆಂಗೆ ಆಲೋಚನೆ ಹೇಳ್ತಾನೆ ಅಂದರೆ, ಇವನು ವಸ್ತ್ರವನ್ನು, ಹೊಸ ಡ್ರೆಸ್ಸು ಹರಿದ್ಬಿಟ್ಟು 12 ಪೀಸ್ ಮಾಡ್ತಾನೆ. ಅದರಲ್ಲಿ 10 ಪೀಸು ಯೆರುಬಾಮನ ಕೈಗೆ ಕೊಟ್ಟುಬಿಟ್ಟು ಹೇಳ್ತಾನೆ, ನೀನು 10 ಕುಲಗಳಿಗೆ ನೀನು ಒಡೆಯನಾಗಿರ್ತೀಯ. ಬಯಸದೇ ಬಂದ ಭಾಗ್ಯ. ಸೌಲನು ಅಪ್ಪನ ಕತ್ತೆ ಹುಡ್ಕೊಂಡು ಹೋದ. ಯಾರನ್ನ ಹುಡ್ಕೊಂಡು ಹೋದ? ಅಪ್ಪನ ಕತ್ತೆ ಹುಡ್ಕೊಂಡು ಹೋದ. ಅವನಿಗೇನು ಸಿಕ್ತು? ಪೊಸಿಷನು, ಅರಸನ ಸ್ಥಾನ ಸಿಕ್ತು. ಯೋಗ್ಯತೆ ಇತ್ತ? ದೇವರು ಮಾನಿಸಿದ್ರು. ಸೌಲನು ಬೆನ್ಯಾಮಿನ್ ಕುಲದವನು. ಈಗ ಯೆರುಬಾಮನು ಇವನು ಯಹೂದ ಕುಲದವನಲ್ಲ, ಇವನು ಎಫ್ರೈಮ್ ಕುಲದವನು.
ಸ್ತೋತ್ರ ಬರಲಿಲ್ಲ. ಎಫ್ರೈಮ್ ಯಾರ ಕುಲ? ಯೋಸೆಫ್. ಯೋಸೆಫಿನ ತಾಯಿ ಯಾರು? ರಾಹೇಳದು. ನಿಮಗೆ ಆ ಕನೆಕ್ಷನ್ ಬಿಟ್ಟೋಯ್ತು. ರಾಹೇಳನ ಮಗ ಯೋಸೆಫನು. ಯೋಸೆಫನ ಮಕ್ಕಳು ಇಬ್ಬರು, ಎಫ್ರೈಮ್ ಮತ್ತು ಮನಸ್ಸೆ. ಎಫ್ರೈಮ್ ಒಂದು ಕುಲ. ಆ ಕುಲದಲ್ಲಿ ರಾಹಾಬನು 10 ಕುಲಗಳಿಗೆ ಒಡೆಯನಾಗಿರ್ತಾನೆ ಎಂದು ಪ್ರವಾದನೆ ಹೇಳುವಾಗ ಇವನಿಗೆ ಅಂಗೀಕರಿಸೋಕ್ಕೂ ಸಾಧ್ಯವಿಲ್ಲ. ಇವತ್ತು ಕೆಲವರಿಗಾಗಿ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ. ನಿನ್ನ ತಲೆಮಾರು ಕೆಳಗಿನವರಾಗೋದಿಲ್ಲ, ಅವರು ಮೇಲಿನವರಾಗಿರ್ತಾರೆ. ನಿನ್ನ ತಲೆಮಾರು ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ. ನಿಮ್ಮ ತಲೆಮಾರು ದೇವರ ರಾಜ್ಯಕ್ಕೆ ಮಹಿಮೆ ತರುವವರಾಗಿರ್ತಾರೆ. ನಿಮ್ಮ ತಲೆಮಾರು ಅವರು ಅಭಿಷಕ್ತರಾಗಿರ್ತಾರೆ. ಅದರಲ್ಲಿ ಪ್ರವಾದಿಗಳಿದ್ದಾರೆ, ಅದರಲ್ಲಿ ಅಪೊಸ್ತಲರಿದ್ದಾರೆ, ಅದರಲ್ಲಿ ಸುವಾರ್ತಿಕರಿದ್ದಾರೆ, ಬೋಧಕರಿದ್ದಾರೆ, ಉಪದೇಶಿಗಳಿದ್ದಾರೆ. ನಿನ್ನ ತಲೆಮಾರು ಆಶೀರ್ವದಿಸಲ್ಪಟ್ಟ ತಲೆಮಾರು. ನೀನು ಆಶೀರ್ವದಿಸಲ್ಪಟ್ಟವನು, ನೀನು ಆಶೀರ್ವದಿಸಲ್ಪಟ್ಟವಳು. ಎಫ್ರೈಮ್ ಕುಲದವನಾದ ಸೊಲೊಮೋನ ಸೇವಕನಾಗಿದ್ದ, ದಾಸನಾಗಿದ್ದ. ಯೆರುಬಾಮನ ಕೈಯಲ್ಲಿ 10 ಕುಲಗಳನ್ನು ದೇವರು ಕೊಡೋದಕ್ಕೆ ಅವನ ಯೋಗ್ಯತೆ ಅಲ್ಲ, ಅವನ ಸಾಮರ್ಥ್ಯ ಅಲ್ಲ, ಅವನು ಮಾಡಿದ ಪುಣ್ಯ ಕೆಲಸ ಅಲ್ಲ. ಅದರ ಹಿಂದುಗಡೆ ಅವನ ಅಜ್ಜಿ, ಅವನ ಮುತ್ತಜ್ಜಿ ರಾಹೇಳಲು ಕಣ್ಣು ನೀರು ಹಾಕಿ ಪ್ರಾರ್ಥನೆ ಮಾಡಿದಳು. ಅದು ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ಯೆರುಬಾಮನ ನಂತರ ಅವನ ಮಗನಾದ ಅಬಿಯನು ಅರಸನಾಗ್ತಾನೆ. ಇದಕ್ಕೆಲ್ಲ ಕಾರಣ ಒಂದು ತಾಯಿ ದಾರಿ ಮಕ್ಕಳಲ್ಲಿ. ಅವಳು ಇನ್ನು ಸ್ವಲ್ಪ ದೂರ ಹೋಗಿದ್ರೆ ಬೆತ್ಲೆಹೇಮ್ಗೆ ಹೋಗ್ಬಿಡುವುದಾಯಿತು. ಎಫ್ರಾತೂರಿಗೆ ಹೋಗುವ ಮಾರ್ಗ ಅದು. ಸ್ತೋತ್ರ. ಚರಿತ್ರೆ ಬಹಳ ಬ್ಯೂಟಿಫುಲ್ ಆಗಿದೆ. ಇದನ್ನು ಓದ್ತಾ 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 ನಿಮ್ಮ ಹೃದಯ ಎಷ್ಟು ಸಂತೋಷ ಪಡಬೇಕು ಗೊತ್ತಾ? ಲೆಟ್ ಮೀ ಎಕ್ಸ್ಪ್ಲೈನ್. ಹೊಸ ಒಡಂಬಡಿಕೆಗೆ ಬರ್ತೀನಿ. ಯೇಸು ಸ್ವಾಮಿ ಕೇಳೋದಕ್ಕೆ ಇಷ್ಟ ಇದೆಯೇನ್ರಿ? ಸಂತೋಷ ಇದೆಯಾ? ಏನಾದರೂ ಅರ್ಥ ಆಗ್ತಾ ಇದೆಯಾ? ಆ ಬೈಬಲ್ನ ನೋಡಿ ಒಂದು ಹೇಳ್ರಿ, ಈ ವಾಕ್ಯ ಎಷ್ಟು ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತ ರುಚಿಯಾಗಿದೆ ಅಂತ ಹೇಳ್ರಿ. ಆಮೇಲೆ ಯು ಮಸ್ಟ್ ಎಂಜಾಯ್ ದ ವರ್ಡ್ ಆಫ್ ಗಾಡ್. ಇದೆಲ್ಲ ನಿಮಗೆ ಬಿಡಿಸಿ ಹೇಳಲಿಲ್ಲ, ನಿಮ್ಮ ತಲೆಗೆಲ್ಲ ಹೋಗ್ತಿದೆ. ರಾಹೇಳಲು ಯಾರೋ, ಲೇಯಳು ಯಾರೋ, ಯಾಕೋಬ್ ಯಾರೋ, ಈಸಾಕ್ ಯಾರೋ, ಸ್ತೋತ್ರ. ಯೆರುಬಾಮನ್ ಯಾರೋ, ಸೊಲೊಮನ್ ಯಾರೋ, ದಾವೀದನ್ ಯಾರೋ, ಯೋಶುವ ಯಾರೋ. ಇದೆಲ್ಲ ಚರಿತ್ರೆಯನ್ನು ಒಟ್ಟುಗೂಡಿಸಿ ನಿಮ್ಮ ತಲೆ ಒಳಗಡೆ ತುಂಬೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಕೇಳ್ರಿ, ತಲೆ ಒಳಗಡೆನಾ ಮೇಲ್ಗಡೆನಾ ಅಂತ. ಏನು ಹೇಳಿದ್ರು? ನಾನೇ ಧನ್ಯನು. ತಲೆ ಒಳಗಡೆ ಹೋದರೆ ಸಾಕು. ಯೇಸು ಸ್ವಾಮಿ ತನ್ನ 12 ಶಿಷ್ಯರನ್ನ ಹೊಸ ಒಡಂಬಡಿಕೆಯಲ್ಲಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಆರಿಸ್ಕೊಡ್ತಾನೆ. ಅದರಲ್ಲಿ ಯಾರು ರಾಹೇಳನ ಮಕ್ಕಳು ಇರಲಿಲ್ಲ. ಯಾರು ರಾಹೇಳನ ಮಕ್ಕಳು ಇರಲಿಲ್ಲ. ಆಮೇಲೆ ಆದರೆ ದೇವರು ರಾಹೇಳನಿಗೆ ವಾಗ್ದಾನ ಮಾಡಿದಿದೆ. ದೇವರು ರಾಹೇಳಿಗೆ ವಾಗ್ದಾನ ಮಾಡಿದ್ದು ಇದೆ. ಆದ್ದರಿಂದಲೇ ದೇವರು ಒಂದು ದಿನ ಈ ದಮಸ್ಕಕ್ಕೆ ಹೋಗುವ ದಾರಿಯಲ್ಲಿ ತರ್ಷೀಸ್ನ ಸೌಲನು ಅವನು ಸಭೆಗಳನ್ನು ನಾಶ ಮಾಡೋನು, ವಿಶ್ವಾಸಿಗಳನ್ನು ಕೊಲ್ತಾ ಇದ್ದವನು, ಕ್ರಿಸ್ಟಿಯಾನಿಗಳು ಇಲ್ಲದಂತೆ ಮಾಡಕ್ಕೆ ಹೊರಟವನು. ಅವನನ್ನು ದಮಸ್ಕದ ಹೆಬ್ಬಾಗಿಲಿನಲ್ಲಿ ದೇವರು ಅವನನ್ನು ಸಂದರ್ಶನ ಮಾಡ್ತಾರೆ.
ಅವನ ಕೈಯಲ್ಲಿ ಅಧಿಕಾರ ಪತ್ರ ಇದೆ, ಯಾರು ಬೇಕಾದರೂ ಮಟ್ಟಾಶ್ ಮಾಡ್ಬಿಡೋದು, ಆಡ್ದು ಕೊಂದು ಬಿಡ್ಬೋದು, ಅಧಿಕಾರ ಪತ್ರ ಇದೆ. ಒಂದು ಪತ್ರಿಕೆಯನ್ನು ಹಿಡ್ಕೊಂಡು ಬಂದವನನ್ನು ಕುದುರೆ ಮೇಲಿಂದ ಕೆಳಗಡೆ ಬೀಳಿಸಿ, ಸ್ತೋತ್ರ, ಹೊರಗಡೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ದವನನ್ನು ಹೊರಗಡೆ ಕಣ್ಣು ಮುಚ್ಚಿಸಿ ಒಳಗಡೆ ಕಣ್ಣು ತೆರೆಸಿ, ಸ್ತೋತ್ರ, ಒಂದು ಪತ್ರಿಕೆ ಹಿಡ್ಕೊಂಡು ಬಂದವನನ್ನು ಈ ಸತ್ಯವೇದ ಗ್ರಂಥದಲ್ಲಿ 14 ಪತ್ರಿಕೆಗಳನ್ನು ಬರೆಯತಕ್ಕಂತೆ ಮಾರ್ಪಡಿಸಿದು ನನ್ನ ದೇವರ ಪದ್ಧತಿ. ಅದರ ಹಿಂದುಗಡೆ ಒಂದು ರಾಹೇಲಳ ಪ್ರಾರ್ಥನೆ ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು. ತರ್ಷೀಸಿನ ಸೌಲನು ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲನು. ಆಮೇಲೆ ನಿಮಗೆ ಗೊತ್ತಾ ಇವನು ಯಾವ ಕುಲದವನು ಗೊತ್ತಾ? ಇವನು ಯಾವ ಕುಲದವನು? ಹಾಗಾದರೆ ಇವನ ಅಜ್ಜಿ ಮುತ್ತಜ್ಜಿ ಪ್ರಾರ್ಥನೆ ಮಾಡಿರೋದು, ಲೇ ನೀನು ಎಷ್ಟೇ ಆಟ ಆಡು, ಏನೇ ಮಾಡು, ನಿಮ್ಮ ಮುತ್ತಜ್ಜಿ ಪ್ರಾರ್ಥನೆ, ನಿಮ್ಮ ಮುತ್ತಜ್ಜಿಗೊಂದು ವಾಗ್ದಾನ ಮಾಡಿದ್ದೀನಿ, ಅದು ನೆರವೇರಬೇಕಾದ್ರೆ ಸೌಲನೇ ನಾನು ನಿನ್ನನ್ನು ಪೌಲನಾಗಿ ರೂಪಾಂತರ ಮಾಡಿ ನಿನ್ನ ತಾಯಿಗೆ ನಿನ್ನ ಮುತ್ತಜ್ಜಿಗೆ ಕೊಟ್ಟಂಥ ಆ ವಾಗ್ದಾನವನ್ನು ನಾನು ನೆರವೇರಿಸುವ ದೇವರು. My God is a faithful God. Hallelujah. ಅದಕ್ಕೆ ಹೇಳಿದೆ, ಒಂದು ತಲೆಮಾರು ದೇವರಿಗಾಗಿ ನೆಟ್ಟಿಗೆ ನಿಂತ್ಕೊಳ್ರಿ, ನಿಮ್ಮ 1000 ತಲೆಮಾರುಗಳ ದೇವರ ಆಶೀರ್ವಾದ ಮಾಡ್ತಾನೆ. 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ. ಚರ್ಚಿಗೆ ಬಂದರೆ ಮೇರಿಯಮ್ಮ, ಹೊರಗಡೆ ಹೋದರೆ ಮಾರಿಯಮ್ಮ, ಒಳಗಡೆ ದೂತ, ಹೊರಗಡೆ ಭೂತ. ಈ ನಟನೆ ಬೇಡ ಅಂತ ಅದಕ್ಕೆ ನಾನು ಹೇಳೋದು. ನೀನು ಸತ್ರು ದೇವರ ವಾಗ್ದಾನ ಸಾಯಲ್ಲ. ನೀನು ಸತ್ರು ದೇವರು ಹೇಳಿದ ಮಾತು ದೇವರು ಮರೆಯಲ್ಲ. ಬ್ಯೂಟಿಫುಲ್ ಅಲ್ಲ? ಸ್ತೋತ್ರ ಹೇಳ್ತಾ ಇಲ್ವಲ್ಲ? ಹಲ್ಲೆಲೂಯಾ. ಇದೆಲ್ಲ ನಿಮ್ಮ ಕಣ್ಣು ನೀರಿಗೆ, ನಿಮ್ಮ ಪ್ರಾರ್ಥನೆಗೆ ದೇವರು ಕೊಟ್ಟಂಥ ಪ್ರತಿಫಲ. ಗಮನಿಸ್ರಿ, ಈ ರಾಹೇಲಳು ಇವಳ ಜೀವನದಲ್ಲಿ ಇವಳೇನು ತುಂಬ ಸೌಭಾಗ್ಯವಂತಲೇನಲ್ಲ, ನತದೃಷ್ಟಳು. ಯಾಕೆ ಪಾಸ್ಟರ್ ಹಂಗಂತೀರ, ಇಷ್ಟೆಲ್ಲ ಆಲೋಚನೆ ಹೇಳ್ಬಿಟ್ಟು ಕಡೆಗೆ ಹಿಂಗೆ ತಂದಿಡ್ತಾ ಇದ್ದೀರಲ್ಲ ಅಂತ. ಇವಳ ಹಿನ್ನೆಲೆ ನೋಡಿದ್ರೆ, ಇವಳು ಬೆತ್ಲೆಹೇಮಿಗೆ ಹೋಗುವ ಮಾರ್ಗದಲ್ಲಿ ಇವಳು ಸಮಾಧಿ ಮಾಡ್ತಾರೆ. ದಾರಿಯಲ್ಲಿ ಸಮಾಧಿ ಮಾಡೋದಂದರೆ, ಈಗ ನೀವು ನಮ್ಮಲ್ಲೇ ಕೆಲವು ವಿಶ್ವಾಸಿಗಳು ಊರು ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ, ತೀರೋದ್ರೆ ಸ್ವಂತ ಊರಿಗೆ ತೊಗೊಂಡೋಗ್ತಾರೆ, ಅಲ್ಲೇ ಮಣ್ಣು ಮಾಡಬೇಕು ಅಂತ. ಕರೆಕ್ಟಾ? ಇಲ್ಲಿ ಇವಳು ಎಷ್ಟು ನತದೃಷ್ಟಲು ಅಂದರೆ, ತಮ್ಮ ಪೂರ್ವ ಪಿತೃಗಳು ಸಮಾಧಿಯಲ್ಲಿ ಇವಳು ಸಮಾಧಿ ಮಾಡೋಕ್ಕೂ ಆಗಲಿಲ್ಲ. ಇವಳು ಸಮಾಧಿ ಮಾಡೋಕ್ಕಾಗಲಿಲ್ಲ. ಅಬ್ರಾಮ, ಈಸಾಕು, ಯಾಕೋಬು, ಸಾರಾ, ರಬೇಕಾ ಮತ್ತು ಲೇಯಳ ಸಮಾಧಿ ಎಲ್ಲ ಒಂದೇ ಸ್ಥಳದಲ್ಲಿ. ಯಾವ ಗವಿ ಗೊತ್ತಾ? ಅದು ಮೆಕ್ಬೆಲ ಗವಿ. ಅದು ಮೆಕ್ಬೆಲದ ಗವಿ. ಇದು ಈ ಬೆತ್ಲೆಹೇಮಿಗೆ ಹೋಗುವ ಮಾರ್ಗದಲ್ಲಿ ಇನ್ನು ಸ್ವಲ್ಪ ದೂರನೇ ಇದ್ದಿತ್ತು. ಪೂರ್ವ ಪಿತೃಗಳ ಸಮಾಧಿಯಲ್ಲಿ ಇವಳು ಸಮಾಧಿನ ಮಾಡ್ಬೋದಾಗಿತ್ತು, ಆದರೆ ದಾರಿ ಮಗಳೆಲ್ಲ ಇವಳು ಸಮಾಧಿ ಮಾಡಿ ಹೋಗ್ತಾರೆ. ಇವಳು ಸಮಾಧಿ ಆಗುತ್ತೆ. ರಾಹೇಲಳ ಸಮಾಧಿಯನ್ನು ಅಲ್ಲೇ ದಾರಿ ಮಗ್ಳಲ್ಲಿ ಮಾಡ್ತಾರೆ. ನತದೃಷ್ಟರಲ್ಲದೆ ಇನ್ನೇನಂತ ಹೇಳಬೇಕು. ಅಬ್ರಾಮನು, ಈಸಾಕನು ನೋಡ್ರಿ, ಈಗ ಸಮಾಧಿ ಅಂದಾಗ ನಾವು ಫ್ಯಾಮಿಲಿ ಸಮಾಧಿ ಮಾಡಿರ್ತೀವಿ. ಸ್ತೋತ್ರ. ನಮ್ಮಲ್ಲೆಲ್ಲ ಕೆಲವರು ಸತ್ರ ತಗೊಂಡೋಗಿ ಹೆಂಗಾದ್ರೆ ಮಣ್ಣು ಮಾಡಿಬಿಟ್ಟು ಮುಗೀತು ಅಂದ್ಕೋತಾರೆ.
ಚರಿತ್ರೆ ಪ್ರಕಾರ ಪೂರ್ವ ಪಿತೃಗಳನ್ನು ಅವರ ಸಮಾಧಿಗಳನ್ನು ಈಗ ಗಂಡ ಸತ್ತರೆ ಆ ಸಮಾಧಿ ಮಾಡಿ ಅದೇ ಜಾಗದಲ್ಲಿ ಹೆಂಡತಿನೂ ಉಣ್ತಾರೆ. ಹೆಂಡತಿ ಸತ್ತರೆ, ಅವ್ರ ಮನೆಯವ್ರು ಸತ್ತರೆ ಅದನ್ನು ಫ್ಯಾಮಿಲಿ ಗ್ರೇವ್ ಯಾರ್ಡ್ ಅಂತೀವಿ. ಈಗ ಇದನ್ನು ಸಮಾಧಿ ಅಂತೀವಿ. ಆಮೇಲೆ ಹಲೋ, ಇವಳಿಗೆ ಆ ಭಾಗ್ಯನೂ ಸಿಗಲಿಲ್ಲ. ಇವಳು ನತದೃಷ್ಟಲ್ವೇ? ಆದರೆ ಈ ಸ್ಥಳದಲ್ಲಿ ದಾರಿಯ ಮಗ್ಲಲ್ಲಿ ಸಮಾಧಿ ಮಾಡಬೇಕಾಯ್ತು. ರಾಹೇಳಲು ಸಾಯೋದಕ್ಕೆ 2 ಕಾರಣಗಳು ಇದೆ. ದೇರ್ ಇಸ್ ಅ 2 ರೀಸನ್. ಇದನ್ನು ನಾನು ಏನು ಕೇಳ್ತೀನಿ ಅಂದರೆ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಟಾಕ್. ನೀವು ಪ್ರಾರ್ಥನೆ ಮಾಡೋರೇ ಆಗಿರ್ಬೋದು, ನಿರಾಶೆಯ ಮಾತುಗಳನ್ನು ಆಡಬೇಡ್ರಿ, ಶಾಪದ ಮಾತುಗಳನ್ನು ಆಡಬೇಡ್ರಿ. ಚರಿತ್ರೆ ಓದುವಾಗ ಲೇಯಳಿಗೆ ಮಕ್ಕಳಾಗುವಾಗ ರಾಹೇಳಲಿಗೆ ಮಕ್ಕಳಾಗ್ತಿರ್ಲಿಲ್ಲ. ಇವಳು ಬಂಜಿ ಆಗಿದ್ಲು. ಇವಳು ತನ್ನ ಗಂಡನಾದ ಯಾಕೋಬನನ್ನು ಹಿಂಸೆ ಮಾಡ್ತಾಳೆ. ನೀನು ನನಗೊಂದು ಮಗುವನ್ನು ಕೊಡ್ತೀಯೋ ಇಲ್ಲವೋ, ಇಲ್ಲಾದರೆ ನಾನು ಸಾಯ್ತೀನಿ ಅಂತಾಳೆ. ಅವಳ ಬಾಯಿಂದ ಏನು ಬಂತು? ಸಾಯ್ತೀನಿ ಅಂತ. ಎರಡನೇದಾಗಿ, ಲಾಬಾನನ ಮನೆಯಿಂದ ಯಾಕೋಬನು ತನ್ನ 2 ಪಾಳೆಯವನ್ನು ಕರ್ಕೊಂಡು ಹೊರಗಡೆ ಬರುವಾಗ ರಾಹೇಳಲು ಅಪ್ಪನ ಮನೆಯ ವಿಗ್ರಹಗಳನ್ನು ಕದ್ದು ಒಂಟೆ ಕೆಳಗಡೆ ಹಾಕ್ಕೊಂಡು, ಅಂದರೆ ಇವಳು ಕುತ್ಕೊಂಡಿರೋ ಜಾಗದಲ್ಲಿ ಆ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಅಪ್ಪನಿಗೆ ಸುಳ್ಳು ಹೇಳ್ತಾಳೆ. ಇದು ತಿಳಿಯದೇ ಇದ್ದಂಥ ಯಾಕೋಬನು ಅವನು ಹೇಳ್ತಾನೆ, ಆಗ ಯಾರಾದರೂ ಒಂದು ಪಕ್ಷ ಆ ವಿಗ್ರಹಗಳನ್ನು ತೆಗೆದುಕೊಂಡಿದ್ರೆ ಅವ್ರು ಸಾಯಲಿ ಅಂತ. ಸ್ತೋತ್ರ. ಸಿ, ದೇರ್ ಈಸ್ ಎ ಪವರ್ ಇನ್ ದ ಟಂಗ್. ಇದರ ಮಧ್ಯದಲ್ಲಿ ನಾನು ನಿಮ್ಮನ್ನು ಏನಕ್ಕೆ ಜ್ಞಾಪಿಸ್ದೆ ಅಂದರೆ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಲ್ರಿ, ನೆಕ್ಸ್ಟ್ ತಲೆಮಾರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅನ್ನ ಪ್ರಾರ್ಥನೆ ಮಾಡಿದ್ಲು, ಆ ತಲೆಮಾರಿನ ದೇವರ ಆಶೀರ್ವಾದ ಮಾಡಿದ್ಲು. ಸಮುವೇಲ್ ಬಾಲಕನನ್ನ ದೇವರು ಆಶೀರ್ವಾದ ಮಾಡಿದ್ನು. 3 ಆಫೀಸ್ಗಳನ್ನು ಒಬ್ಬನೇ ಹ್ಯಾಂಡಲ್ ಮಾಡ್ದ. ಯಾಜಕನು, ಪ್ರವಾದಿ, ನ್ಯಾಯಾಧಿಪತಿ. ಆಮೇಲೆ ಒಂದು ಅಣ್ಣ ಪ್ರಾರ್ಥನೆ ಮಾಡಿದರ ಮೂಲಕ ಹಾಗರಲು ಪ್ರಾರ್ಥನೆ ಮಾಡಿದ್ಲು. ಬೇರ್ಷೆಬ ಮರುಭೂಮಿಯಲ್ಲಿ ಮಗು ಸಾಯೋದು ನೋಡಕ್ಕಾಗದೆ ಜಾಳಿ ಗಿಡದ ಮಲೆಯಲ್ಲಿ ಮಗುವನ್ನು ಮಲಗಿಸಿ ದೂರ ಹೋಗಿ ಅಳ್ತಾ ಇದ್ದಾಳೆ. ಪರಲೋಕದ ದೇವರು ಅವಳಿಗೋಸ್ಕರ ಬುಗ್ಗೆಯನ್ನು ತೆರೆದರು. ಆಮೇಲೆ ಅದೇ ತಲೆಮಾರು ಇಸ್ಮಾಯಿಲ್ ಇವತ್ತು ಲೋಕವ್ಯಾಪ್ತಿಯಾಗಿ ನೋಡ್ರಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೀನು ಹತ್ರೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ತಲೆಮಾರನ್ನ ದೇವರು ಕೈ ಬಿಡಲ್ಲ. ನೆವರ್. ಎಷ್ಟು ಜನರಿಗೆ ನಿಮ್ಮ ಜವಾಬ್ದಾರಿ ಅರ್ಥ ಆಯ್ತು? ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ರು, ಯೆರೂಸಲೇಮಿನ ಸ್ತ್ರೀಯರೇ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಯೋಸೆಫನ ತಲೆಮಾರು ಎಫ್ರೇಮ್, ಆ ಕುಲದಲ್ಲಿ ಬಂದಂತ ಯೋಶುವ ಅವನು ಹೇಳ್ತಾನೆ, ಯಾರು ಹೆಂಗ್ ಬೇಕಾದ್ರೂ ಹೋಗ್ಲಿ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೀನಿ. ಕೈಗಳ ಮೇಲೆ